Hi guys, welcome to Toss and Talk. ಸೌತ್ ಆಫ್ರಿಕಾ ವರ್ಸಸ್ ವೆಸ್ಟ್ ಇಂಡೀಸ್ ಪ್ರೀ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಇಂಡಿಯನ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬ ಇಂಪಾರ್ಟೆಂಟ್ ಗೇಮ್ ಇದು. ನಮಗೆ ಸಾಯಂಕಾಲ 7 ಗಂಟೆಗೆ ರಿಸಲ್ಟ್ ಗೊತ್ತಾಗೋದಕ್ಕಿಂತ ಮುಂಚೆ ನಮಗೆ 3 ಗಂಟೆ ಮ್ಯಾಚು ತುಂಬ ಇಂಪಾರ್ಟೆಂಟು. ಯಾಕಂದರೆ ಇದರಲ್ಲಿ ನಮ್ಗೆ ಸೌತ್ ಆಫ್ರಿಕಾ ಗೆಲ್ಲೇಬೇಕು. ನಾವು ಸೌತ್ ಆಫ್ರಿಕಾಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ. ಈ ಗೇಮು ಏನಾದರೂ ಸೌತ್ ಆಫ್ರಿಕಾ ಸೋತು ವೆಸ್ಟ್ ಇಂಡೀಸ್ ಗೆದ್ದುಬಿಟ್ರೆ ನಮಗೆ ಅವಾಗ ರನ್ ರೇಟ್ ಸಿನಾರಿಯೋ ತುಂಬ ಇಂಪಾರ್ಟೆಂಟ್ ಆಗೋಗುತ್ತೆ. ಅವಾಗ ನಾವು ನೆಕ್ಸ್ಟ್ ನಮಗೆ ಜಿಂಬಾಬ್ವೆ ಆ್ಯಂಡ್ ವೆಸ್ಟ್ ಇಂಡೀಸ್ ಮೇಲೆ ಏನು ಗೇಮ್ ಇದೆ ದೊಡ್ಡ ದೊಡ್ಡ ಮಾರ್ಜಿನಿಂದ ಗೆಲ್ಲಬೇಕಾಗುತ್ತೆ. ಸೊ ಅದೆಲ್ಲ ಬೇಡ. ಸೊ ನಮಗೆ ಸೌತ್ ಆಫ್ರಿಕಾ ನಾಳೆ ಗೆಲ್ಲಬೇಕು. ಸೊ ಈ ಮ್ಯಾಚ್ ಬಗ್ಗೆ ಪ್ರಿವ್ಯೂ ಬಗ್ಗೆ ಕಂಪ್ಲೀಟ್ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಬರುತ್ತೆ. ಆ್ಯಂಡ್ ನಿನ್ನೆ ಮ್ಯಾಚು ನ್ಯೂಜಿಲೆಂಡ್ ವರ್ಸಸ್ ಶ್ರೀಲಂಕಾ ತುಂಬ ಒಳ್ಳೆ ಕ್ರಿಕೆಟ್ ನೋಡೋಕ್ಕೆ ಸಿಕ್ಕಿತ್ತು. ಶ್ರೀಲಂಕಾದವರು ಡಿಸಪಾಯಿಂಟ್ಮೆಂಟ್ ತೋರಿಸಿದ್ರು ಅನ್ಫಾರ್ಚುನೇಟ್ಲಿ. ಆ ಮ್ಯಾಚ್ ಬಗ್ಗೆನೂ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಮಾಡಿದ್ದೀನಿ. ರಚಿನ್ ರವೀಂದ್ರ ಪಾರ್ಟ್ ಟೈಮ್ ಸ್ಪಿನ್ನರಾಗಿ 4 ವಿಕೆಟ್ಸ್ ತೆಗೆದಿದ್ದು ಆ್ಯಂಡ್ ಮಿಚೆಲ್ ಸ್ಯಾಂಟ್ನರ್ ತುಂಬ ಇಂಪಾರ್ಟೆಂಟ್ ನಾಕು ಆ್ಯಂಡ್ 11 ಮಾಡಿದ್ದು ಇಂಪಾರ್ಟೆಂಟ್ ಚೇಂಜಸ್. ಸೊ ಇದೆಲ್ಲದ್ರ ಬಗ್ಗೆನೂ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಮಾಡಿದ್ದೀನಿ. ಸೊ ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ. ಸೊ ಆ ವಿಡಿಯೋನ ಹೋಗ್ಬಿಟ್ಟು ನೋಡ್ಕೊಂಬನ್ನಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮ್ಯಾಚ್ ನಡೀತಿರೋ ವೆನ್ಯೂ ಬಂದುಬಿಟ್ಟು ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಮಧ್ಯಾಹ್ನ 3 ಗಂಟೆಗೆ ಮ್ಯಾಚ್ ಶುರುವಾಗ್ತಾ ಇದೆ. ಈ ಸ್ಟೇಡಿಯಂ ಸ್ಟ್ಯಾಟ್ಸ್ ಬಗ್ಗೆ ಫಸ್ಟ್ ಸ್ವಲ್ಪ ಮಾತಾಡೋಣ. 2025 ಲಾಸ್ಟ್ ಇಯರ್ ಸ್ಟ್ಯಾಟ್ಸ್ ಅಂತ ತೊಗೊಂಡ್ರೆ ಓವರಾಲ್ 9 ಗೇಮ್ಸ್ ನಡೆದಿತ್ತು. ಅದರಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿರೋರು 7 ಸತಿ ಗೆದ್ದಿದ್ದಾರೆ ಆ್ಯಂಡ್ ಚೇಸ್ ಮಾಡಿರೋರು ಬರೀ 2 ಸತಿ ಗೆದ್ದಿರೋದು. ಇವಾಗ ರೀಸೆಂಟಾಗಿ ಅಂತ ತೊಗೊಂಡಾಗ ಓವರಾಲ್ 5 ಗೇಮ್ ನಡೆದಿದೆ ಈ ವರ್ಷ. ಅದರಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿರೋರು 4 ಸತಿ ಗೆದ್ದಿದ್ದಾರೆ ಆ್ಯಂಡ್ ಚೇಸ್ ಮಾಡೋರು ಬರೀ 1 ಸತಿ ಗೆದ್ದಿರೋದು. ಆ್ಯಂಡ್ ನೆಕ್ಸ್ಟ್ ಇದ್ರೆ ಸ್ಪಿನ್ನರ್ಸ್ ಆ್ಯಂಡ್ ಪೇಸರ್ಸ್ ಎಕಾನಮಿ ಅಂತ ಹೋಗ್ಬೇಡ. ಸೊ ಸ್ಪಿನ್ನರ್ಸ್ ಎಕಾನಮಿ ಬಂದುಬಿಟ್ಟು 8.74 ಆ್ಯಂಡ್ ಪೇಸರ್ಸ್ ಎಕಾನಮಿ ಬಂದುಬಿಟ್ಟು 9.88. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಈ ಪಿಚ್ಚಲ್ಲಿ ಸ್ಪಿನ್ನರ್ಸು ವಿಕೆಟ್ಸ್ ತೆಗಿಯಲ್ಲ. ಓವರಾಲ್ ಎಲ್ಲ ಗೇಮ್ಸು ನೋಡಿರೋದ್ರಿಂದ ಪೇಸರ್ಸ್ಗೇ ಹೈಯೆಸ್ಟ್ ವಿಕೆಟ್ಸ್ ಬೀಳೋದು. ಸ್ಪಿನ್ನರ್ಸು ಎಕನಾಮಿಕಲಿ ತುಂಬ ಚೆನ್ನಾಗಿ ಮಾಡ್ಬೋದು, ಬಟ್ ಅದುವೇ ಏನಾದರೂ ಬ್ಯಾಟರ್ಸ್ ತುಂಬ ಚೆನ್ನಾಗಿ ಆಡಿದ್ರೆ ಸ್ಪಿನ್ನರ್ಸ್ನ ಅದು ಒಂಥರ ಎಕನಾಮಿಕಲಿನೂ ಮಾಡೋ ಡೌಟು. ಸೊ ಆಲ್ಮೋಸ್ಟ್ ಡಿಪೆಂಡೆಂಟ್ ಆನ್ ಪೇಸರ್ಸೇ. ಆ್ಯಂಡ್ ಇವಾಗ ಇದ್ರ ಆವರೇಜ್ ಸ್ಕೋರ್ ಹೊಟ್ಟೋಗ್ಬೇಡ. ಫಸ್ಟ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಬಂದುಬಿಟ್ಟು 211 ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಬಂದುಬಿಟ್ಟು 195. ಸೊ ಇವಾಗ ಯಾವ್ದಾದ್ರು ಪರ್ಟಿಕ್ಯುಲರ್ ಟೀಮು ಟಾಸ್ ಗೆದ್ದುಬಿಟ್ಟು ಫಸ್ಟ್ ಬ್ಯಾಟಿಂಗ್ ಆಡಿಬಿಟ್ಟು 200+ ಹೊಡೆದ್ರೆ ಅದೊಂಥರ ಒಳ್ಳೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಚೇಸಿಂಗ್ ಮಾಡೋರು ಸ್ವಲ್ಪ ಕಷ್ಟಪಡ್ತಾರೆ. ಅದು ಎಸ್ಪೆಷಲಿ ವರ್ಲ್ಡ್ ಕಪ್ ಅಂತ ನೋಡಿದಾಗ ತುಂಬ ಸ್ಟ್ರಗಲ್ಲೇ ಮಾಡಿದ್ದಾರೆ ಚೇಸಿಂಗ್ ಮಾಡಿರೋರು. ಸೊ ಇದಿಷ್ಟಾಗಿತ್ತು ಓವರಾಲ್ ಸ್ಟೇಡಿಯಂ ಸ್ಟ್ಯಾಟ್ಸು. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಇವಾಗ ಮಧ್ಯಾಹ್ನ ಮ್ಯಾಚ್ ನಡೀತಿರೋದು 3 ಗಂಟೆಗೆ. ಸೊ ಇವಾಗ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಟೀಮ್ ಟಾಸ್ ಗೆದ್ದುಬಿಟ್ಟು ಬೌಲಿಂಗ್ ಏನಾದ್ರು ಚೂಸ್ ಮಾಡಿದ್ರೆ ಅದೊಂಥರ ಮಿಸ್ಟೇಕ್ ಅಂತಲೇ ಹೇಳ್ತೀನಿ. ಏನಕ್ಕಂದರೆ ಇವಾಗ ಕೆಲವೊಬ್ರು ಏನು ಥಿಂಕ್ ಮಾಡ್ತಾರೆ ಅಂದರೆ ಮಧ್ಯಾಹ್ನ 3 ಗಂಟೆ ಸೊ ಚೇಸಿಂಗ್ ಅಂತ ಬಂದಾಗ ನಮಗೆ ಅಡ್ವಾಂಟೇಜ್ ಆಗುತ್ತೆ ಅಂತ. ಬಟ್ ಇಲ್ಲ, ಏನಕ್ಕಂದರೆ ಅಹಮದಾಬಾದಲ್ಲಿ ಒಂಥರ ಕೂಲ್ ಬ್ರೀಸು ಆ್ಯಂಡ್ ಪಿಚ್ಚಲ್ಲಿ ಸ್ವಲ್ಪ ಏನಾದ್ರು ಡಿಫ್ರೆನ್ಸ್ ಗೊತ್ತಾಗೋದು 6 o'clock ಅಷ್ಟೊತ್ತಿಗೆ ಆ ಬ್ರೀಸ್ ಸ್ಟಾರ್ಟ್ ಆಗುತ್ತೆ. ಸೊ 6 o'clock ಅಷ್ಟೊತ್ತಿಗೆ ಇನ್ನು ಗೇಮಲ್ಲಿ ಬರೀ ಸೆಕೆಂಡ್ ಬ್ಯಾಟಿಂಗ್ ಆಡ್ತಾ ಇರೋರಿಗೆ 3 ಓವರ್ ಉಳಿದಿರುತ್ತೆ ಅಷ್ಟೇ. ಸೊ ಆ 3 ಓವರ್ ಅಡ್ವಾಂಟೇಜಿಗೋಸ್ಕರ ಸೊ ಟಾಸ್ ಗೆದ್ದುಬಿಟ್ಟು ಫಸ್ಟ್ ಬೌಲಿಂಗ್ ಮಾಡಿದ್ರೆ ಅದೊಂಥರ ಅಷ್ಟೊಂದೇನು ಕರೆಕ್ಟಾಗಿರಲ್ಲ. ಸೊ ಟಾಸ್ ಗೆದ್ದುಬಿಟ್ಟು ಆಲ್ಮೋಸ್ಟ್ ನಾಳೆ ಫಸ್ಟ್ ಬ್ಯಾಟಿಂಗ್ ಆಡೋಕ್ಕೆ ನೋಡ್ತಾ ಇರ್ತಾರೆ. ಸೊ ಇದಿಷ್ಟಾಗಿತ್ತು ಓವರ್ ಆಲ್ ಸ್ಟ್ಯಾಟ್ಸು. ನೆಕ್ಸ್ಟು ಈ ಟೀಮ್ಸ್ದು ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋಣ. ಫಸ್ಟ್ ನಾನು ಪ್ಲೇಯಿಂಗ್ 11 ಡಿಸ್ಪ್ಲೇ ಮಾಡ್ತೀನಿ, ಇವ್ರು ಯಾವ ಥರ ಹೋಗ್ತಾರೆ ಅಂತ. ಆಮೇಲೆ ಯಾವ್ಯಾವ ಚೇಂಜಸ್ ಮಾಡಬಹುದು ಅದ್ರ ಬಗ್ಗೆನೂ ಮಾತಾಡೋಣ. ನಿಮ್ದೇನಾದರೂ ಒಪಿನಿಯನ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಫಸ್ಟ್ ಇವಾಗ ಸೌತ್ ಆಫ್ರಿಕನ್ 11 ಬಗ್ಗೆ ಮಾತಾಡೋಣ. ನನ್ನ ಪ್ರಕಾರ ಅವರು ಅನ್ಚೇಂಜ್ಡೇ ಹೋಗ್ತಾರೆ. ಏನಕ್ಕಂದರೆ ಇಂಡಿಯಾ ಅಂತ ಸ್ಟ್ರಾಂಗ್ ಟೀಮ್ನ ಡಾಮಿನೇಟ್ ಮೇಲೆ ಅವರು ಇನ್ನು ಚೇಂಜಸ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ನನ್ನ ಪ್ರಕಾರ ಇವರೇನಾದರೂ ಜಾರ್ಜ್ ಲಿಂಡೆನ್ ಥರ ಯೋಚನೆ ಮಾಡಿದ್ರೆ ಕಾರ್ಬಿನ್ ಬಾಷ್ ಬದಲು ತರ್ಬೋದು. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ 3 ಗಂಟೆ ಮ್ಯಾಚ್ ಆದ್ರಿಂದ ಸ್ವಲ್ಪ ಏನಾದರೂ ಪಿಚ್ ಸ್ಲೋ ಆಗಿ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಇರ್ಬೋದು ಅಂತ ಜಾರ್ಜ್ ಲಿಂಡೆನ್ ಏನಾದರೂ ತಂದರೆ ಅವಾಗ ಕಾರ್ಬಿನ್ ಬಾಷ್ ಡ್ರಾಪ್ ಆಗ್ತಾರೆ. ಬಟ್ ನನ್ನ ಪ್ರಕಾರ ಅದನ್ನು ಮಾಡೋಕ್ಕೆ ಹೋಗಬಾರ್ದು. ಏನಕ್ಕಂದರೆ
ಅಷ್ಟೊಂದೇನು ವ್ಯತ್ಯಾಸ ಆಗಲ್ಲ ಪಿಚ್ಚಲ್ಲಿ. ಅದೇ ನಾನು ಹೇಳಿದ್ನಲ್ಲ 6 ಗಂಟೆ ಮೇಲೆ ಏನಿದ್ರು ಸ್ವಲ್ಪ ಚೇಂಜ್ ಆಗುತ್ತೆ ಅಂತ. ಸೊ ಆ್ಯಂಡ್ ಕಾರ್ವಿನ್ ಬಾಷು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಬ್ಯಾಟಿಂಗ್ ಅಂತ ಬಂದಾಗ್ಲೂ. ಸೊ ತುಂಬ ಚೆನ್ನಾಗಿ ಆಡಿರೋದ್ರಿಂದ ನನ್ನ ಪ್ರಕಾರ ಏನು ಚೇಂಜಸ್ ಮಾಡೋಕ್ಕೋಗ್ಬಾರ್ದು. ಸೊ ಇನ್ ಸೌತ್ ಆಫ್ರಿಕನ್ 11 ಸೆಟಲ್ಡೇನೆ. ಆ್ಯಂಡ್ ನೆಕ್ಸ್ಟ್ ಇವಾಗ ವೆಸ್ಟ್ ಇಂಡೀಸ್ 11 ಬಗ್ಗೆ ಮಾತಾಡೋಣ. ನನ್ನ ಪ್ರಕಾರ ಸೇಮ್ ಇವರು ಹೋಗ್ತಾರೆ. ಏನಕ್ಕಂದರೆ ಇವರು ಒಂದು ಸ್ಟ್ರಾಂಗಾಗಿ ಡಾಮಿನೇಷನಿಂದನೇ ಗೆದ್ದು ಬಂದಿರೋದು. ಬಟ್ ನನ್ನ ಪ್ರಕಾರ ರಾಸ್ಟನ್ ಚೇಸ್ನ ಥರ ಚಾನ್ಸಸ್ ಇದೆ ಯಾವ್ದಾದ್ರು ಒಬ್ಬರ ಜಾಗದಲ್ಲಿ. ಏನಕ್ಕಂದರೆ 3 ಜನ ಲೆಫ್ಟ್ ಹ್ಯಾಂಡರ್ಸ್ ಇರೋದ್ರಿಂದ ಸೌತ್ ಆಫ್ರಿಕಾದಲ್ಲಿ ಏನಾದರೂ ಒಂದು ಸ್ವಲ್ಪ ರಾಸ್ಟನ್ ಚೇಸ್ ಇದ್ದರೆ ಹೆಲ್ಪ್ ಆಗ್ಬೋದು ಅನ್ನೋ ರೀತಿಯಲ್ಲಿ ತರಬಹುದು. ಬಟ್ ನನ್ನ ಪ್ರಕಾರ ಇವ್ರೇನಾದರೂ ಮ್ಯಾಥ್ಯೂ ಫೋರ್ಡ್ ಬದಲು ಏನಾದರೂ ತಂದುಬಿಟ್ರೆ ರಾಸ್ಟನ್ ಚೇಸ್ನ ಒಂಥರ ತುಂಬ ಪ್ರಾಬ್ಲಮ್ ಆಗೋಗುತ್ತೆ ವೆಸ್ಟ್ ಇಂಡೀಸ್ ಬೌಲಿಂಗಿಗೆ. ಏನಕ್ಕಂದರೆ ಪವರ್ ಪ್ಲೇಯಲ್ಲಿ ಕರೆಕ್ಟಾಗಿ ಮಾಡ್ತಾ ಇರೋದು ಮ್ಯಾಥ್ಯೂ ಫೋರ್ಡ್ ಒಬ್ಬರೇ, ಇನ್ನು ಮಿಗ್ದವರೆಲ್ಲ ಹೊಡ್ಸ್ಕೊತಾ ಇದ್ದಾರೆ. ಜೇಸನ್ ಹೋಲ್ಡರ್ ಇರ್ಬೋದು, ಸಮಾರ್ ಜೋಸೆಫ್ ಇರ್ಬೋದು, ಇವರೆಲ್ಲರೂ ಹೊಡ್ಸ್ಕೊತಿದ್ದಾರೆ. ಸೊ ಮ್ಯಾಥ್ಯೂ ಫೋರ್ಡ್ನ ಡ್ರಾಪ್ ಮಾಡಬಾರ್ದು. ಹಾಗೂ ಏನಾದರೂ ರಾಸ್ಟನ್ ಚೇಸ್ನ ತಂದರೆ ನನ್ನ ಪ್ರಕಾರ ಬ್ರೆಂಡನ್ ಕಿಂಗ್ ಬದಲು ತರ್ಬೋದು. ತಂದರೆ ಇವ್ರ ಜೊತೆ ಶಾಯ್ ಹೋಪ್ ಜೊತೆ ಓಪನ್ ಮಾಡಿಸ್ಬೋದು ರಾಸ್ಟನ್ ಚೇಸ್ನ. ಯಾಕಂದರೆ ತುಂಬ ಗೇಮ್ಸ್ ಚೇಸು ಓಪನ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಹೇಳಿದ್ದು. ಸೊ ಈ ಥರ ಮಾಡ್ಬೋದು. ಬಟ್ ನನ್ನ ಪ್ರಕಾರ ಇವರು ಸೇಮೇ ಹೋಗ್ತಾರೆ. ಬಟ್ ರಾಸ್ಟನ್ ಚೇಸ್ನ ಥರ ಪ್ಲ್ಯಾನ್ ಅಂತೂ ಮಾಡೇ ಮಾಡ್ತಾರೆ. ಯಾಕಂದರೆ ಕಂಪ್ಲೀಟ್ ಡಿಫ್ರೆಂಟ್ ಸ್ಟ್ರಾಟಜೀಸ್ ಎಲ್ಲ ಮಾಡ್ತಾಯಿದ್ದಾರೆ. ಯಾಕಂದರೆ ಡಾರೆನ್ ಸ್ಯಾಮಿ ಬಾಯ್ಸ್ ಇವಾಗ ವರ್ಲ್ಡ್ ಕಪ್ಗಂತೂ ಬಂದಮೇಲೆ ತುಂಬ ಚೆನ್ನಾಗಿ ಪಾಸಿಟಿವ್ ಬಾಡಿ ಲ್ಯಾಂಗ್ವೇಜಿಂದ ಹೊಸ ಥರ ಸ್ಟ್ರಾಟಜೀಸ್ ಎಲ್ಲ ತರ್ತಾ ಇದ್ದಾರೆ. ಸೊ ನೋಡೋಣ ಇವರೇನು ಮಾಡ್ಬೋದು ಅಂತ. ನೆಕ್ಸ್ಟು ಇದ್ರ ವಿನ್ ಫ್ಯಾಕ್ಟರ್ ಬಗ್ಗೆ ಹೊರಟೋಗೋಣ. 3 ಫೇಸಸ್ನ ಹೆಂಗೆ ಯೂಟಿಲೈಸ್ ಮಾಡಿಕೊಂಡ್ರೆ ಒಂದು ಪರ್ಟಿಕ್ಯುಲರ್ ಟೀಮ್ ವಿನ್ ಆಗ್ಬೋದು ಅಂತ. ಫಸ್ಟ್ 6 ಓವರ್ಸು ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಒಂದು 45 ಫಾರ್ 1 ಇದ್ದರೆ ಅದೊಂಥರ ಇಂಪಾರ್ಟೆಂಟು. ಏನಕ್ಕಂದರೆ ಸ್ಟಾರ್ಟು ಸ್ವಲ್ಪ ಸ್ಲೋ ಆದರೂ ಪರವಾಗಿಲ್ಲ. ಇವಾಗ ಸ್ಟಾರ್ಟಿಂಗಲ್ಲೇ 3 ವಿಕೆಟು 4 ವಿಕೆಟೆಲ್ಲ ಕಳ್ಕೊಂಬಿಟ್ರೆ ಅರ್ಜೆಂಟಾಗಿ ಹೊಡಿಯೋಕ್ಕೋಗಿ ಲಾಸ್ಟಲ್ಲಿ ಆಮೇಲೆ ವಿಕೆಟ್ಸೇ ಇರಲ್ಲ. ಇಬ್ಬರದು ಬ್ಯಾಟಿಂಗ್ ಲೈನಾಗಿ ಡೀಪಾಗಿರೋದ್ರಿಂದ 45 ಫಾರ್ 1 ಇನ್ ಫಸ್ಟ್ 6 ಓವರ್ಸ್. ಆ್ಯಂಡ್ ನೆಕ್ಸ್ಟು 15ನೇ ಓವರ್ ತನಕನೂ ಸಿಂಗಲ್ಸ್ ಆ್ಯಂಡ್ ಟೂಸು ಆ್ಯಂಡ್ ಬಿಗ್ ಶಾಟ್ಸು. ಪಿಚ್ಚು ಸ್ವಲ್ಪ ನ್ಯಾಷನಲ್ ಹೈವೇ 45 ಥರ ಇರೋದ್ರಿಂದ, 47 ಥರ ಇಲ್ಲ ಅಂದ್ರೂ 45 ಥರ ಇರೋದ್ರಿಂದ ಸ್ವಲ್ಪ ಅಡ್ವಾಂಟೇಜ್ ಇದ್ದೇ ಇರುತ್ತೆ ಬ್ಯಾಟರ್ಸಿಗೆ. ಸೊ ಒಂದು 15 ಓವರ್ಸ್ ಅಷ್ಟೊತ್ತಿಗೆ 138 ಫಾರ್ 3 ಆರ್ 138 ಫಾರ್ 4 ಇದ್ರೆ ಅದೊಂಥರ ಒಳ್ಳೆ ಸ್ಕೋರು. ಆ್ಯಂಡ್ ಇನ್ನು ಲಾಸ್ಟ್ 5 ಓವರ್ ಏನು ಮಿಕ್ಕಿರುತ್ತೆ 60ರಿಂದ 65 ರನ್ಸ್ ಬರೋ ಚಾನ್ಸಸ್ ತುಂಬ ಇದೆ. ಯಾಕಂದರೆ ಒಂದು ಪಿಚ್ ಆ ಥರ. ಇನ್ನೊಂದಂದರೆ 2 ಟೀಮಲ್ಲೂ ತುಂಬ ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ. ನಂಬರ್ 8 ನಂಬರ್ 9 ತನಕನೂ ಇರೋದ್ರಿಂದ ಸೊ ಇದೊಂಥರ ಅಡ್ವಾಂಟೇಜು. ಸೊ ಆರಾಮಾಗಿ 206 ಹತ್ರ ಹೊರಟೋಗ್ಬಿಡ್ಬೋದು. ಈ 3 ಫೇಸಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿನ್ ಫ್ಯಾಕ್ಟರ್ ಏನಂದರೆ ಫಸ್ಟ್ 6 ಓವರ್ಸು ಬ್ಯಾಟಿಂಗ್ ಯಾರು ಕರೆಕ್ಟಾಗಿ ಆಡ್ತಾರೆ ಆ್ಯಂಡ್ ಲಾಸ್ಟ್ 6 ಓವರ್ಸು ಬೌಲಿಂಗ್ ಯಾರು ಕರೆಕ್ಟಾಗಿ ಮಾಡ್ತಾರೆ, ಇವೆರಡು ಕರೆಕ್ಟಾಗಿ ಮಾಡಿರೋ ಟೀಮ್ ಮಾತ್ರ ವಿನ್ ಆಗೋಕ್ಕೆ ಚಾನ್ಸು. ಯಾಕಂದರೆ ಫಸ್ಟ್ 6 ಓವರ್ಸಲ್ಲಿ ಹರಿ ಮಾಡಬಾರ್ದು, 40 to 45 ಇರಬೇಕು. ಆ್ಯಂಡ್ ಲಾಸ್ಟ್ 6 ಓವರ್ಸಲ್ಲಿ ರನ್ಸ್ ಸಿಕ್ಕಾಬಟ್ಟೆ ಹೋಗುತ್ತೆ, ಕಂಟ್ರೋಲ್ ಮಾಡಬೇಕು. ಸೊ ಯಾವ ಬೌಲಿಂಗ್ ಟೀಮ್ ಕಂಟ್ರೋಲ್ ಮಾಡುತ್ತೆ ಅದು ಒಂಥರ ವಿನ್ ಆದಂಗೆ. ಸೊ ಇದಿಷ್ಟು ವಿನ್ ಫ್ಯಾಕ್ಟರ್ಸು. ನೆಕ್ಸ್ಟ್ ಇವಾಗ ಎಡ್ಜ್ಗೆ ಹೊರಟೋಗೋಣ. ನನ್ನ ಪ್ರಕಾರ ಏನಂದರೆ ನಾನು ಇಂಡಿಯಾಗೆ ಸಪೋರ್ಟು ಆ ಥರ ಅದಕ್ಕೋಸ್ಕರ ಅಂತ ಹೇಳ್ತಿಲ್ಲ. ನನ್ನ ಪ್ರಕಾರ 52% ಸೌತ್ ಆಫ್ರಿಕಾ ವಿನ್ ಆಗೋ ಚಾನ್ಸಸ್ ಇದೆ ಆ್ಯಂಡ್ 48% ವೆಸ್ಟ್ ಇಂಡೀಸ್ ಅಂತ ಹೇಳ್ತೀನಿ. ಏನಕ್ಕಂದರೆ ಡೆತ್ ಬೌಲಿಂಗ್ ಅಂತ ಬಂದಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಸೌತ್ ಆಫ್ರಿಕಾದಲ್ಲಿ ಇರೋದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡೋರು ಇದ್ದಾರೆ. ಕಾರ್ಬಿನ್ ಬಾಷು ಮಾಡ್ತಾರೆ, ಲುಂಗಿಯಂಗಿಡಿನೂ ಮಾಡ್ತಾರೆ, ಮಾರ್ಕೋ ಎನ್ಸನ್ನು ಮಾಡ್ತಾರೆ. ಸೊ ಇದಿಷ್ಟು ಸೌತ್ ಆಫ್ರಿಕನ್ ಸೈಡ್. ಆದರೆ ವೆಸ್ಟ್ ಇಂಡೀಸ್ ಅಂತ ಬಂದಾಗ ಸಮಾರ್ ಜೋಸಫ್ ಯಾರ್ಕರ್ಸ್ ಆಗ್ತಾರೆ ಅಷ್ಟೇ. ಬಟ್ ಅದೊಂದೊಂದು ಸತಿ ಮಿಸ್ ಆಗುತ್ತೆ, ಕಾಸ್ಟ್ಲಿ ಆದರೂ ಆಗ್ಬೋದು. ಇನ್ಯಾರು ಅಂತ ಒಳ್ಳೆ ಡೆತ್ ಬೌಲಿಂಗ್ ಇಲ್ಲ ಇವರಲ್ಲಿ. ಸೊ ಆ್ಯಂಡ್ ಅದು ಬಿಟ್ಟರೆ ಇನ್ನು ಓವರಾಲ್ ಎಲ್ಲ ಸೇಮ್ ಇದೆ. ಬೌಲಿಂಗ್ ವೆಸ್ಟ್ ಇಂಡೀಸ್ ಸ್ವಲ್ಪ ವೀಕ್ ಅಷ್ಟು ಬಿಟ್ಟರೆ ಬ್ಯಾಟಿಂಗು ಇನ್ನೆಲ್ಲ ಸೊ ಓಕೆ ಎಲ್ಲ ಇಬ್ಬರೂ ಒಂದು ರೇಂಜಿಗಿದ್ದಾರೆ. ಬಟ್ ನನ್ನ ಪ್ರಕಾರ 52% ಸೌತ್ ಆಫ್ರಿಕಾ ಆ್ಯಂಡ್ 48% ವೆಸ್ಟ್ ಇಂಡೀಸ್. ಸೊ ಇದಿಷ್ಟಾಗಿತ್ತು ಓವರಾಲು. ಆ್ಯಂಡ್ ನೆಕ್ಸ್ಟ್ ಇವಾಗ ಗೇಮ್ ಚೇಂಜರ್ಸ್ಗೆ ಹೊರಟೋಗೋಣ. ನನ್ನ ಪ್ರಕಾರ ಸೌತ್ ಆಫ್ರಿಕಾಯಿಂದ ಕ್ವಿಂಟನ್ ಡಿಕಾಕ್ ಇನ್ನೂ ಸ್ವಲ್ಪ ರನ್ಸ್ ಡ್ಯೂ ಇದೆ. ಡಿಕಾಕ್ ಅವ್ರದ್ದು ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ವರ್ಲ್ಡ್ ಕಪ್ ಕರ್ಕೊಬಂದಿದ್ರು. ಏನೋ ಒಂದು 2-3 ಮ್ಯಾಚ್ ಆಡಿದ್ದಾರೆ, ಅಷ್ಟು ಬಿಟ್ಟರೆ ಆ ರೇಂಜ್ಗೆ ಇನ್ನೂ ರನ್ಸ್ ಹೊಡೆದಿಲ್ಲ. ಸೊ ನನ್ನ ಪ್ರಕಾರ ಡಿಕಾಕ್. ಆ್ಯಂಡ್ ಇನ್ನೊಂದೇನು ರೀಸನ್ ಅಂದರೆ ಇವಾಗ ರೀಸೆಂಟಾಗಿ ವೆಸ್ಟ್ ಇಂಡೀಸು ಸೌತ್ ಆಫ್ರಿಕಾ ಟೂರಿಗೆ ಹೋದಾಗ ಸೂಪರಾಗಿ ಆಡಿದರು ಡಿಕಾಕು. ಸೊ ಆ ಡಿಕಾಕ್ ನಾಳೆ ವಾಪಸ್ ಬರ್ತಾರೆ ಅನಿಸುತ್ತೆ. ಸೊ ಸೌತ್ ಆಫ್ರಿಕಾಯಿಂದ ಡಿಕಾಕ್ ಆ್ಯಂಡ್ ವೆಸ್ಟ್ ಇಂಡೀಸಿಂದ ಶಾಯ್ ಹೋಪು ಕ್ಯಾಪ್ಟನ್ನು. ಇವರು ನನ್ನ ಪ್ರಕಾರ ಗೇಮ್ ಚೇಂಜರ್ ಆಗ್ತಾರೆ. ಏನಕ್ಕಂದರೆ
ಇವಾಗ ಫಸ್ಟ್ ಫಾರ್ಮಲ್ಲಿ ಇರಲಿಲ್ಲ, ಬಟ್ ಲಾಸ್ಟ್ ಗೇಮಿಂದ ಸ್ವಲ್ಪ ನಿಧಾನಕ್ಕೆ ಫಾರ್ಮಿಗೆ ಬರ್ತಾ ಇದ್ದಾರೆ. ಆ ಫ್ಲೋ ಗೊತ್ತಾಗ್ತಾ ಇದೆ. ಸೊ ನಾಳೆ ಏನಾದರೂ ಒಂದು ರನ್ಸ್ ಡ್ಯೂ ಇದೆ ಸ್ವಲ್ಪ, ಅವ್ರ ಬ್ಯಾಟಿಂದ ಒಂದು ಬಿಗ್ ಇನ್ನಿಂಗ್ಸ್ ಬಂದರೆ ನಾಳೆ ಒಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ. ಬಟ್ ವೆಸ್ಟ್ ಇಂಡೀಸ್ ಗೆಲ್ಲಬಾರ್ದು, ಬಟ್ ನನ್ನ ಪ್ರಕಾರ ಗೇಮ್ ಚೇಂಜರ್ಸ್ ಇವರಿಬ್ಬರು ಆಗ್ತಾರೆ. ಸೊ ಇದಿಷ್ಟಾಗಿತ್ತು ವಿಡಿಯೋ. ಹೋಪ್ ಎಲ್ಲರೂ ಅಂದ್ಕೊಳ್ಳೋಣ ಸೌತ್ ಆಫ್ರಿಕಾ ಗೆಲ್ಲೇಬೇಕು. ನಮಗೆ ಸೌತ್ ಆಫ್ರಿಕಾ ಗೆದ್ಬಿಟ್ರೆ ನಾಳೆ ನಮಗೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಲಾಸ್ಟ್ ಬಾಲಲ್ಲಿ ಜಿಂಬಾಬ್ವೆ ಮೇಲೆ ಗೆದ್ರು ನಮಗೆ ಪ್ರಾಬ್ಲಮ್ ಇಲ್ಲ, ವೆಸ್ಟ್ ಇಂಡೀಸ್ ಮೇಲೂ ಲಾಸ್ಟ್ ಬಾಲಲ್ಲಿ ಗೆದ್ರು ನಮಗೇನು ಪ್ರಾಬ್ಲಮ್ ಇಲ್ಲ. ಇನ್ಯಾವ ಸಿನಾರಿಯೋ, ಇನ್ಯಾವ ಕ್ಯಾಲ್ಕುಲೇಟ್ರು ಏನೂ ಬೇಕಾಗಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ.